ಒಂದು ಕಡೆ ನೂತನ ಸಚಿವರ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಪ್ರಮಾಣ ವಚನ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ಹಿರಿಯ ಶಾಸಕರ ಅಸಮಾಧಾನವೂ ಕೂಡ ಸರ್ಕಾರಕ್ಕೆ ತಲೆಬಿಸಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಟಿ ವಿ ಜಯಚಂದ್ರ ಅವರು ನಮ್ಮ ಜೊತೆ. ಸರ್, ತಾವು ಸಚಿವ ಆಕಾಂಕ್ಷಿಯಾಗಿದ್ರಿ, ಸಾಕಷ್ಟು ನಿರೀಕ್ಷೆಗಳು ಇತ್ತು. ಕೊನೆಯ ಹಂತದಲ್ಲಿ ನಿಮ್ಮ ಹೆಸರು ಕೂಡ ಕೈತಪ್ಪಿರುವಂಥದ್ದು ಸರ್, ಈ ಬಗ್ಗೆ ಅದಕ್ಕೆ ಅಪ್ಸೆಟ್ ಆಗಿರ್ತಕ್ಕಂಥವ್ರು ಸಮಾಜದ ನಮ್ಮ ಮುಖಂಡರುಗಳು ಮತ್ತು ಕ್ಷೇತ್ರದ ಜನರು. ಅವರು ಮೊದಲಿನಿಂದ ಕೂಡ ನಿರೀಕ್ಷೆಗಳು ಉಲ್ಟಾಗಿದೆ, ಭಾವನೆಗಳಿಗೆ ವಿರುದ್ಧವಾಗಿದೆ. ಆದ್ದರಿಂದ ನೀವು ಹೊರಬರಬೇಕು ಅಂತಕ್ಕಂಥ ರೀತಿಯಲ್ಲಿ ನಿನ್ನೆಯಿಂದಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸಮಾಧಾನ ಪಡಿಸೋದಕ್ಕೆ. ನಾನು ಯಾವತ್ತೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ನು. ನಾನು ಯಾವತ್ತೂ ಲಾಬಿ ಮಾಡಿದವನಲ್ಲ, ಯಾವತ್ತೂ ಒತ್ತಡ ಮಾಡಿದವನಲ್ಲ. ಆದರೆ ಎಲ್ಲ ಒಂದು ಕಡೆಗೆ ಪಕ್ಷ ನಮ್ಮನ್ನು ಹಿಂದೆಲ್ಲ ಒಂದು ಸರಿದಾರಿಯಲ್ಲಿ ನಡೆಸ್ಕೊಂಡು ಬಂದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಮಾನಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗೆ ನನಗಿನ್ನ ಜಾಸ್ತಿ ಕ್ಷೇತ್ರದ ಜನರಿಗೆ ಭ್ರಮರ ನಿರಸನ ಆಗಿದೆ. ಸರ್, ಇನ್ನೊಂದು ಕಡೆ ಹಿರಿಯ ನಾಯಕರನ್ನ CM DK ಶಿವಕುಮಾರ್ ಕೈ ಬಿಡ್ತಾ ಇದ್ದಾರೆ ಅಥವಾ ಹೈಕಮಾಂಡ್ ಕೈ ಬಿಟ್ಟಿದ್ದಾರೆ ಅನ್ನೋದು ಚರ್ಚೆ ಶುರುವಾಗ್ತಾ ಇರುತ್ತೆ. ಈಗ ಇದು ಯಾರ ಅಣತಿಯಂತೆ ನಡೀತಿದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ನಾನು ನಿರ್ದಿಷ್ಟವಾಗಿ ಒಬ್ಬರ ಬಗ್ಗೆನೂ ಮಾತಾಡೋಕ್ಕೆ ಹೋಗೋದಿಲ್ಲ. ಅದನ್ನು ಜನರು ಊಹೆ ಮಾಡಿ ಯಾರಿಂದ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ನೋಡ್ತಾರೆ. ಇವತ್ತೆಲ್ಲೋ ಒಂದು ಕಡೆ ರಾಜಕೀಯದಲ್ಲಿ ಒತ್ತಾಸೆಗಳನ್ನು ನೋಡಿದಾಗ, ನಡೀತಿರತಕ್ಕಂಥ ನಡವಳಿಕೆಗಳನ್ನು ನೋಡಿದಾಗ ಜನರಿಗೆ ಭ್ರಮರ ನಿರಸನ ಆಗಿದೆ. ಸಚಿವ ಸಂಪುಟ ಎರಡನೇ ಹಂತದ ಸಚಿವ ಸಂಪುಟ ಆಗಿದೆ. ಈ ವಿಚಾರದ ಬಗ್ಗೆ ಅಂದರೆ ಹಲವರು ಅವಕಾಶ ಸಿಕ್ಕಿದೆ, ಕೆಲವರು ಕೈ ತಪ್ಪಿದೆ, ನಿಮಗೂ ಕೂಡ ಕೈ ತಪ್ಪಿದೆ. ಕ್ಷೇತ್ರದ ಜನತೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅವರ ನಿರೀಕ್ಷೆಯಂತೆ ಇರಬೇಕಾಗ್ತದೆ, ಅವರ ಆಣತಿಯಂತೆ ನಡಿಬೇಕಾಗ್ತದೆ, ಅವ್ರ ಭಾವನೆಗೆ ತಕ್ಕನಾಗೆ ಇರಬೇಕಾಗ್ತದೆ. ಅವರು ರಾಜಕೀಯದ ನಿರ್ಧಾರವನ್ನು ಮಾಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಯೋಚನೆ ಮಾಡ್ತಿದ್ದೀನಿ, ಸಮಾಧಾನ ಮಾಡಿಸೋವಂಥ ಕೆಲಸವನ್ನು ಮಾಡ್ತಿದ್ದೀನಿ. ಆವೇಗಕ್ಕೆ ತುತ್ತಿಯಾಗೋದು ಬೇಡ ಅಂತ ಹೇಳ್ತಾ ಇದ್ದಾಗ ಕೂಡ ಸಮಾಧಾನ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. CM ಅಥವಾ ಮಾಜಿ CM ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ರ? ಭೇಟಿ ಮಾಡೋ ಸಮಯದಲ್ಲಿ ಏನಾದರೂ ಸಂದೇಶ? ನಾನು ನಿನ್ನೆನೂ ಡೆಲ್ಲಿಯಿಂದ ಬಂದೆ, ಜೊತೆಯಲ್ಲೇ ಸಂಪರ್ಕದಲ್ಲಿದ್ದೀನಿ. ನಾನು ಯಾವ ಭಾವನೆಗಳು ನಾನೇನು ಅಂತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಗೊತ್ತಿದೆ, ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಆದರೂ ಕೂಡ ಈ ರೀತಿಯಾಗಿ ನಡೀತಾ ಇದೆ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆಗೆ ನಿರ್ಲಕ್ಷ್ಯ ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಬರ್ತದೆ. ಅದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ಹಿರಿಯ ಶಾಸಕರು ನಿಮ್ಮ ಭೇಟಿಗೆ ಬರ್ತಾ ಇದ್ದಾರೆ, ಸಭೆಯನ್ನು ಮಾಡ್ತಾ ಇದ್ದಾರೆ. ನೀವು ಯಾವ ನಿರ್ಧಾರಕ್ಕೆ ಮುಂದಾಗ್ತಾರೆ ಅಂತ ನೋಡೋಣ. ಇನ್ನೂ ಎಲ್ಲ ಭಾಳ ಜನ ಬರ್ತಾ ಇದ್ದಾರೆ, ಬರ್ತೀವಿ ಅಂತೇಳಿ ಫೋನ್ ಮಾಡ್ತಿದ್ದಾರೆ. ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಜಯಚಂದ್ರ ಅವರ ಮುಂದಿನ ನಡೆ ಏನು ಸರ್? ನೋಡೋಣ, ಇನ್ನು ಎಲ್ಲರೂ ಕೂತ್ಕೊಂಡು ಸಾಮೂಹಿಕವಾಗಿ ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಅವ್ರ ಜೊತೆ ಕೂತು ಮಾತಾಡ್ತೀವಿ. ಇದಿಷ್ಟು ಟಿ ವಿ ಜಯಚಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಜಯನಾಥ್ ಜೊತೆ LN ಸ್ವಾಮಿ, TV5 ಬೆಂಗಳೂರು.